2026 ಜನವರಿಯ ಧನಸ್ಸು ರಾಶಿಯ ಒಂದು ಮಾಸ ಭವಿಷ್ಯನ ತಿಳ್ಕೊಳ್ಳೋಣ ಬನ್ನಿ. ಮ್ಯಾಮ್, ಇಷ್ಟೊತ್ತು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ತಿಳಿಸ್ಕೊಟ್ರಿ. ಮುಂದಿನ ರಾಶಿ ಧನಸ್ಸು ರಾಶಿಯ ಮಾಸ ಭವಿಷ್ಯನ ತಿಳಿಸ್ಕೊಡಿ ಮ್ಯಾಮ್. ಖಂಡಿತವಾಗ್ಲು ನೋಡಿ, ಧನಸ್ಸು ರಾಶಿ ಅಂತ ಹೇಳಿದಾಗ ಧನಸ್ಸು ರಾಶಿನಲ್ಲಿ ಸಾಕಷ್ಟು ಗ್ರಹಗಳಿದಾವೆ. ಸೊ ಇದು 16ನೇ ತಾರೀಕಿನ ನಂತರ ಎಲ್ಲಾ ಗ್ರಹಗಳು ಕೂಡ ಏನು ಮಕರ ರಾಶಿಗೆ ಪ್ರವೇಶನ ಬೆಳೆಸುತ್ತೆ. ಸೊ ಸಾಕಷ್ಟು ಗ್ರಹಗಳು ಧನಸ್ಸು ರಾಶಿನಲ್ಲಿ ಇರೋದ್ರಿಂದ ಒಂದ್ ಕಡೆ ಒಳ್ಳೇದು ಅಂತಾನು ಹೇಳ್ಬೋದು, ಇನ್ನೊಂದ್ ಕಡೆ ನೆಗೆಟಿವಿಟಿ ಅಂತಾನು ಹೇಳ್ಬೋದು. ನೆಗೆಟಿವಿಟಿ ಏನು ಅಂತಂದ್ರೆ, ಸಾಕಷ್ಟು ಇವಾಗ ನೀವು ಒಂದ್ ಚಿಕ್ಕ ರೂಮ್ ಅಂತ ಇರಿ, ಅದ್ರೊಳಗಡೆ ನೀವು ಒಬ್ರು ಇರೋದಕ್ಕೆ ವಾಸ ಇರೋ ಜಾಗದಲ್ಲಿ 4-5 ಜನ ಇದ್ದಾಗ ಸ್ವಲ್ಪ ಸಫಕೇಶನ್ ಆಗುತ್ತೆ, ನಿಮ್ಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಆ ರೀತಿ ಆ ಭಾವದಲ್ಲಿ ಅಷ್ಟು ಗ್ರಹಗಳಿದ್ದಾಗ ಸ್ವಲ್ಪ ಒಂಚೂರು ಡಿಸ್ಟರ್ಬೆನ್ಸ್ ಆಗುತ್ತೆ. ಲೈಕ್ ಅವ್ರಿಗೆ ಏನಾದ್ರು ಆರೋಗ್ಯದಲ್ಲಿ ಏರುಪೇರು ಆಗುವಂತದ್ದು, ಅಥವಾ ಏನೋ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಇರೋದಿಲ್ಲ, ಈ ರೀತಿನೂ ಆಗುತ್ತೆ. ಗುಡ್ ಥಿಂಗ್ಸ್ ಏನಂತಂದ್ರೆ, ಇವರ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಆಗಿರುವಂತಹ ಗುರು 7ನೇ ಮನೇಲಿ ಕುತ್ಕೊಂಡು ತನ್ನ ರಾಶಿನೇ ನೋಡ್ತಾ ಇರೋದ್ರಿಂದ ಗುರು ದೃಷ್ಟಿ ಬಿದ್ದೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಸೊ ಅದು ತುಂಬಾ ಅದೃಷ್ಟಕರವಾದ ಒಂದು ಸಮಯ ಅಂತ ಹೇಳ್ಬೋದು. ಇವ್ರು ಏನಾದ್ರು ಕೆಲಸದಲ್ಲಿ ಅಭಿವೃದ್ಧಿ ಆಗುವಂತದ್ದು, ಎಸ್ಪೆಷಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಈ ಒಬ್ರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿ ಜಾಸ್ತಿ ಆಗುತ್ತೆ. ಅದು ತುಂಬಾ ಮುಖ್ಯವಾಗಿರೋ, ಮನೆಯಲ್ಲಿ ಚೆನ್ನಾಗಿತ್ತು ವಾತಾವರಣ ಅಂದ್ರೆ ಹೊರಗಡೆ ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು. ಸೊ ಅದು ಒಂದು ಒಳ್ಳೆ ವಿಷಯ. ಎರಡನೇದು, ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಸಮಯ. ಅವರು ಎಜುಕೇಶನ್ ಅಲ್ಲಿ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದಾರೆ ಅಥವಾ ನಾರ್ಮಲ್ ಓದ್ತಿದ್ದಾರೆ ಅಂತಂದ್ರೂ ಕೂಡ ಏನ್ ಓದಿದ್ರು ಬೇಗ ಅವ್ರಿಗೆ ತಲೆಗಂಟಂತೆ. ಇನ್ನ ಸಾಕಷ್ಟು ಗ್ರಹಗಳು ಲಗ್ನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಯಾಕಂದ್ರೆ ಅವ್ರಿಗೆ 12ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ, 2ನೇ ಮನೆ ಅಧಿಪತಿ, ಎಲ್ಲಾರು ಕೂಡ 2ನೇ ಮನೆ ಅಧಿಪತಿ ಇಲ್ಲ, ಯಾಕಂದ್ರೆ ಅದು 4ನೇ ಮನೆಯಲ್ಲಿದೆ. ಎಲ್ಲಾ ಗ್ರಹಗಳ ಸಂಚಾರ ಇವ್ರ ರಾಶಿನಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗೋದು, ಅದಾಗ್ಲೇ ಹೇಳಿದೆ, ಆರೋಗ್ಯ ಸಮಸ್ಯೆನೂ ಆಗ್ಬೋದು, ಅಥವಾ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿ ಸ್ವಲ್ಪ ಯೋಚನೆ ಮಾಡೋದಾಗಿರ್ಬೋದು. ಕೆಲವೊಂದು ಒಳ್ಳೇದು ಕೂಡ ಇವ್ರ ಜೀವನದಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಕೆಲಸಗಳನ್ನ ಬೇಗ ಬೇಗ ಮಾಡ್ಬೇಕು ಅಂತ, ಫಿನಿಶ್ ಮಾಡ್ಬೇಕು ಅಂತ ಯೋಚನೆ ಮಾಡುವಂತದ್ದು. ಮತ್ತೆ ಹೀಟ್ಗೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು ಕೂಡ ಆಗುತ್ತೆ. ಆದ್ರೆ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ವರ್ಕ್ ಇತ್ತು ಅಂದ್ರೆ ವರ್ಕ್ ಗಳು ಬೇಗ ಫಿನಿಶ್ ಆಗುತ್ತೆ. ಅವ್ರು ಗೌರ್ಮೆಂಟ್ ಇಂದ ಇವ್ರಿಗೆ ಕೆಲವು ಕೆಲಸಗಳಾಗ್ತಾ ಹೋಗುತ್ತೆ. ಸೊ ಇದೆಲ್ಲ ಕೆಲವೊಂದು ಖುಷಿ ಪಡುವಂತ ವಿಷಯನೇ. ಸೊ ಇಷ್ಟು ಗ್ರಹಗಳು 2ನೇ ಮನೆಗೆ ಸಂಚಾರ ಮಾಡಿದಾಗ ಏನಾಗುತ್ತೆ, ಇವ್ರಿಗೆ ಫಿನಾನ್ಷಿಯಲ್ ಸ್ಟೇಟಸ್ ಮೇಲೆ ಅದು ಪ್ರಭಾವ ಬೀರುತ್ತೆ. ಅಂದ್ರೆ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇವ್ರಿಗೆ ಬರ್ತಾ ಇರುತ್ತೆ. ಅದೇ ರೀತಿ ಫ್ಯಾಮಿಲಿ ಅಂತ ಬಂದಾಗ, ಫ್ಯಾಮಿಲಿನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್. ಇವ್ರಿಗೆ ಏನಾಗುತ್ತೆ, ನಾನು ಆಗ್ಲೇ ಹೇಳಿದೆ, ಪ್ರೆಷರ್ ಜಾಸ್ತಿ ಇರುತ್ತೆ, ಇವ್ರಿಗೆ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಅಂತ. ಈ ಒಂದು ನಡವಳಿಕೆಯಿಂದ ಏನಾಗುತ್ತೆ, ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು, ಅದ್ರಲ್ಲೂ ಎಸ್ಪೆಷಲಿ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು, ಕುಟುಂಬದಲ್ಲಿ ಯಾರಿಗಾನ ಆರೋಗ್ಯದಲ್ಲಿ ಏರುಪೇರುಗಳಾಗೋದು, ಈ ರೀತಿನೂ ಕೂಡ ಇವ್ರಿಗೆ ಆಗುತ್ತೆ. ಹಾಗೆ ಮನಿ ಫ್ಲೋ ಕೂಡ ಇವ್ರಿಗೆ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಅವಕಾಶ ಬರೋದು, ಹಣಕಾಸಿನ ಅರಿವು ತುಂಬಾ ಚೆನ್ನಾಗಾಗೋದು. ಏನೋ ಒಂದ್ ವರ್ಕ್ ಮಾಡ್ತಾ ಇದ್ರೆ ಇನ್ನೊಂದ್ 2-3 ಆಪರ್ಚುನಿಟೀಸ್ ಬರೋದು, ಅದರಿಂದ ಇವರಿಗೆ ಅಭಿವೃದ್ಧಿ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇನ್ನು ಹಾಗೆ ಇವ್ರಿಗೆ 3ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಇವ್ರಿಗೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಅಥವಾ ಜನಗಳ ಮಧ್ಯದಲ್ಲಿ ಇವ್ರು ಏನಾದ್ರು ವರ್ಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಯಶಸ್ಸು ಸಿಗುತ್ತೆ. ಮತ್ತೆ ಇವ್ರ ತಮ್ಮ ತಂಗಿ ಯಾರಾದ್ರು ಇದ್ರು ಅಂದ್ರೆ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಥವಾ ಅವ್ರ ಜೊತೆನಲ್ಲಿ ಇವ್ರು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಅರ್ಥ ಆಗಿ ಸ್ವಲ್ಪ ಕ್ಲಾಶಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋರಿಗೆ ಯಶಸ್ಸಿದೆ ಅಂತ ಹೇಳ್ದೆ ನಾನು. ಏನಕ್ಕೆ ಅಂತಂದ್ರೆ, ರಾಹು ಎಸ್ಪೆಷಲಿ ಮೀಡಿಯಾಗೆ ತುಂಬಾ ಒಂದು ಸಪೋರ್ಟ್ ಮಾಡುವಂತ ಒಂದು ಗ್ರಹ ಆಗಿರ್ತಾನೆ. ಸೊ ಹಾಗಾಗಿ ಅದ್ರಲ್ಲಿ ತುಂಬಾ ಯಶಸ್ಸು ಬರುತ್ತೆ ಇವ್ರಿಗೆ. ಅಂದ್ರೆ ಸ್ವಲ್ಪ ಇವ್ರು ಏನಾದ್ರು ಒಂಚೂರು ವರ್ಕ್ ಚೂರ್ ಅದಕ್ಕೆ ಇದು ಮಾಡಿದ್ರೆ ಸಾಕು, ಸಪೋರ್ಟ್ ಮಾಡಿದ್ರೆ ಸಾಕು, ಅದು ಇನ್ನೂ ಜಾಸ್ತಿ ಅವ್ರಿಗೆ ಒಂದು ಉನ್ನತ ಲೆವೆಲ್ಗೆ ತಗೊಂಡು ಹೋಗ್ಬಿಡುತ್ತೆ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಬೇಕಾಗತ್ತೆ, ಯಾಕಂದ್ರೆ ಏನೇನೋ ಮಾತಾಡಕ್ ಹೋಗಿ ಇನ್ನೇನೋ ಅರ್ಥ ಆಗುವಂತದ್ದು, ಅಥವಾ ಇವ್ರು ಏನೋ ಹೇಳಿರ್ತಾರೆ ಅವ್ರು ಅರ್ಥ ಮಾಡ್ಕೊಳ್ಳೋದು ಬೇರೆ ಆಗಿ ಅಪಾರ್ಥ ಮಾಡ್ಕೊಂಡು ಕೆಟ್ಟ ಹೆಸರುಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಎಲ್ಲಿ ಮಾತಾಡ್ತಾ ಇದಾರೆ, ಏನ್ ಮಾತಾಡ್ತಿದಾರೆ ಅನ್ನೋದ್ರ ಕಡೆ ಒಂಚೂರು ಗಮನ ಇರ್ಬೇಕಾಗತ್ತೆ. ಮತ್ತೆ ಇವ್ರ ಸಿಬ್ಲಿಂಗ್ಸ್, ಇವ್ರಿಗಿಂತ ಚಿಕ್ಕವ್ರ ಆರೋಗ್ಯದ ಮೇಲೂ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಹಂಗೆ ಸ್ನೇಹಿತರಿಂದನೂ ಕೂಡ ಇವ್ರಿಗೆ ಕೆಲವೊಂದು ತೊಂದರೆಗಳು, ಸ್ವಲ್ಪ ಇದನ್ನ ದೋಸ್ತಿನಲ್ಲಿ ಏನಾದ್ರು ತೊಂದರೆಗಳಾಗೋದು, ಅಂದ್ರೆ ಜಗಳಗಳಾಗೋದು, ಮತ್ತೆ ಕೆಲವರಿಂದ ಒಳ್ಳೇದು ಆಗುತ್ತೆ, ಕೆಲವರಿಂದ ಕೆಟ್ಟದ್ ಕೂಡ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿರೋದು, ಏನು ಬ್ಲೈಂಡ್ ಆಗಿ ನಂಬಿ ಯಾವ್ದೇ ಕೆಲಸಗಳನ್ನ ಅವ್ರ ಮೇಲೆ ದುಡ್ಡುಗಳನ್ನ ಕೊಡೋದು, ಮಾಡ್ದಿರ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನ ಶನಿ ಅಂತ ನೋಡಕ್ ಬಂದಾಗ 4ನೇ ಮನೇಲಿ ಶನಿ ಗ್ರಹದ ಸಂಚಾರ ಇದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ, ಅಥವಾ ಏನಾದ್ರು ಕಾಯಿಲೆಗಳಿತ್ತು ಅಂತಂದ್ರೆ ಅದು ಬೇಗ ವಾಸಿ ಆಗೋದಿಲ್ಲ, ತುಂಬಾ ಸಮಯಗಳು ತಗೊಳುತ್ತೆ. ಏನಾದ್ರು ಡೇಟ್ ಮಾಡ್ಕೊಂಡಿದ್ರೆ ಅಥವಾ ಶುಗರು BP ಏನಾದ್ರು ಇತ್ತು ಅಂದ್ರೆ ಅದು ಡೆವಲಪ್ಮೆಂಟ್ ಆಗೋದು, ಈ ರೀತಿ ಆಗುತ್ತೆ. ಸ್ವಲ್ಪ ಅವ್ರ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕು. ಇನ್ನ ಭೂಮಿಗೆ ಸಂಬಂಧಪಟ್ಟಿದ ವ್ಯವಹಾರಗಳಲ್ಲಿ ಸ್ಲೋ ಆಗಿ ಅವರಿಗೆ ಯಶಸ್ಸಾಗ್ತಾ ಹೋಗುತ್ತೆ. ಅಂದ್ರೆ ಬೇಗ ಮುಗಿಯೋದಿಲ್ಲ ಕೆಲಸಗಳು, ನಿಧಾನ ಆಗುತ್ತೆ. ಇವಾಗ ಒಂದು ಜಮೀನ್ ತಗೋಬೇಕು ಅಂತಂದ್ರೆ ಒಂದು 10 ಜಮೀನ್ ನೋಡ್ಬೇಕಾಗುತ್ತೆ ಅವರು, ಅಥವಾ ಯಾವ್ದೋ ಒಂದು ವ್ಯಾಪಾರ ಆಗೋಗಿತ್ತು ಅಂದ್ರೆ ಅದು ಕಟ್ಟಾಗಿ ಬೇರೆ
ಬೇರೆ ಇನ್ಯಾರ್ದೋ ಹತ್ರ ಹೋಗಿ ವ್ಯಾಪಾರ ಮಾಡುವಂಥದ್ದು ಈ ರೀತಿ. ಮತ್ತೆ ರಿಜಿಸ್ಟ್ರೇಷನ್ ಇನ್ನೇನ್ ಬಂದ್ಬಿಡ್ತು ಅಂತ ಡೇಟ್ಸ್ ಗಳು ಮುಂದಕ್ಕೆ ಹಾಕೊಂಡು ಹೋಗೋದು, ಅಥವಾ ಇವರೇ ಜಾಗ ತಗೊಂತಿದ್ದಾರೆ ಅಂತಂದ್ರು ಅದಕ್ಕೆ ಹಣಕಾಸು ಸಿಗದೆ ಇರೋದು, ಏನೋ ಈ ರೀತಿ ಸ್ವಲ್ಪ ತೊಂದರೆಗಳಾಗಿ ಕೆಲಸಗಳು ಮುಂದಕ್ಕೆ ಆಗ್ತಾ ಹೋಗುತ್ತೆ ಹೊರತು ಕೆಲಸಗಳಲ್ಲಿ ಯಶಸ್ಸಂತೂ ಖಂಡಿತವಾಗ್ಲೂ ಇವ್ರಿಗಿರುತ್ತೆ. ಗುರುವಿನ ಸಂಚಾರ ನಾನು ಆಗ್ಲೇ ಹೇಳ್ದೆ, 7ನೇ ಮನೇಲಿ ಇರೋದ್ರಿಂದ ಅವ್ರಿಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಅವ್ರಿಗೆ ಕ್ರಿಯೇಟ್ ಆಗತ್ತೆ ಅಂತ. ಇನ್ನ ಕೇತುವಿನ ಸಂಚಾರ ಅಂತ ನೋಡಕ್ ಬಂದಾಗ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ನಡೀತಿದೆ. ತಂದೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗತ್ತೆ. ಅದು ಬಿಟ್ರೆ ಇವರಿಗೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಸ್ವಲ್ಪ ಗಮನ ಜಾಸ್ತಿ ಆಗುತ್ತೆ, ಅಥವಾ ಟ್ರಾವೆಲ್ ಮಾಡ್ತಾರೆ, ದೇವಸ್ಥಾನಗಳಿಗೆ ಹೋಗೋದು, ಈ ರೀತಿ ಸ್ವಲ್ಪ ಆಲೋಚನೆಗಳನ್ನ ಜಾಸ್ತಿ ಮಾಡ್ತಾರೆ. ಆದ್ರೆ ಬಾಯಲ್ಲಿ ಗಂಟ್ಲಲ್ಲಿ ಸ್ವಲ್ಪ ಸಮಸ್ಯೆಗಳು, ಅಂದ್ರೆ ಬಾಯಲ್ಲಿ ಹುಣ್ಣಾಗೋದು, ಅಥವಾ ಏನದು ಗಂಟ್ಲಲ್ಲಿ ಸಮಸ್ಯೆಗಳಾಗುವಂಥದ್ದು, ಮತ್ತೆ ಮಾತಾಡೋದು ಅಷ್ಟೇನೆ. ಪಾಪ ಇವರಿಗೆ ಮನ್ಸೊಳಗಡೆ ಕೆಟ್ಟದ್ದು ಇನ್ನೊಬ್ರಿಗೆ ಬಯಸ್ಬೇಕು ಅನ್ನೋದು ಇರೋದಿಲ್ಲ. ಇವ್ರು ಏನೋ ಒಂದು ಹೇಳಿರ್ತಾರೆ, ಬಟ್ ಆಪೋಸಿಟ್ ಇರೋರಿಗೆ ಇವ್ರು ಈ ತರ ಚುಚ್ಚು ಮಾತಾಡ್ತಿದ್ದಾರೆ ಅಥವಾ ನನ್ಗೇನೋ ಈ ತರ ಬೈಯೋದಕ್ಕೆ ಮಾತಾಡ್ತಿದ್ದಾರೆ ಅಂತ ತಪ್ಪರ್ಥ ತಿಳ್ಕೊಂಡೆ ಪಾಪ ಇವ್ರ ಮೇಲೆ ಏನೋ ಆಪಾದನೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಮಾತನ್ನ ಸ್ವಲ್ಪ ನೋಡ್ಕೊಂಡು ಮಾತಾಡಿ, ಏನು ಆಸ್ ಯೂಶುವಲ್ ಇವ್ರೇನ್ ತಪ್ಪು ತಿಳ್ಕೊಳ್ಳಲ್ಲ ಬಿಡು ಅಂತ ಏನೋ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ರು ಕೂಡ ಯಾವಾಗ್ಲೂ ಆರಾಮಾಗಿ ತಗೊಳ್ಳೋರು ಆವಾಗ ತುಂಬಾ ಸೀರಿಯಸ್ ತಗೊಂಡ್ಬಿಡ್ತಾರೆ, ಅದು ದೊಡ್ಡದಾಗ್ಬಿಡುತ್ತೆ. ಈ ರೀತಿ ಆಗುತ್ತೆ. ಸ್ವಲ್ಪ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರೋದು ಒಳ್ಳೇದು. ಇನ್ನ ಪರಿಹಾರ ಏನ್ ಮಾಡ್ಕೋಬೇಕು ಇವ್ರು ಅಂತಂದ್ರೆ, ಇವರು ಆದಷ್ಟು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದು, ಗುರುಗಳ ಧ್ಯಾನ ಮಾಡೋದು, ಕಡಲೆಕಾಳಿಂದ ಮಾಡಿರೋ ಖಾದ್ಯನ ಜಾಸ್ತಿ ಮಾಡ್ಕೊಂಡು ತಿನ್ನೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ. ಯಾಕಂದ್ರೆ ರಾಶಾಧಿಪತಿ ಬೇರೆ ಆಗಿರೋದ್ರಿಂದ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಶನೇಶ್ವರಂದು ನೇರ ದೃಷ್ಟಿ ಇವರ ರಾಶಿ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತಾರೆ, ನಿಧಾನ ಮಂದಗತಿ ಕೆಲಸಗಳು. ಮೊದ್ಲೇ ಗುರುನು ಲೇಜಿ, ಅದ್ರ ಜೊತೆನಲ್ಲಿ ಶನಿ ದೃಷ್ಟಿ ಬಿದ್ಬಿಟ್ರೆ ಇದ್ದಿದ್ದು ಲೇಜಿ ಆಗೋಗ್ತಾರೆ. ಸೊ ಹಾಗಾಗಿ ಇವರು ಸ್ವಲ್ಪ ಪ್ರತಿ ಶನಿವಾರದ ದಿವಸ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಆಮೇಲೆ ಸ್ವಲ್ಪ ಆಂಜನೇಯನ ಸ್ಮರಣೆ ಜಾಸ್ತಿ ಮಾಡೋದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಮನೆಯಲ್ಲೇ ಪ್ರೇಯರ್ನ ಕೇಳಿದ್ರು ಪರವಾಗಿಲ್ಲ, ಹೇಳ್ಕೊಂಡ್ರು ಪರವಾಗಿಲ್ಲ. ಅದರಿಂದನೂ ಕೂಡ ಇವ್ರಿಗೆ ಶನಿಯ ಒಂದು ಪ್ರಭಾವದಿಂದ ಏನ್ ತೊಂದರೆ ಆಗ್ತದೆ ಅದನ್ನ ಸರಿ ಮಾಡ್ಕೋಬಹುದು. ಹಾಗೆ ರಾಹುಗೋಸ್ಕರ ಇವರು ದುರ್ಗಾದೇವಿ ಆರಾಧನೆ ಮಾಡೋದು, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರೋದು ಕೂಡ ಇವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನ ನಮ್ಮ ಹತ್ರ ಸಿಗುವಂತ ಇವರು ಗುರುಗ್ರಹದ ಒಂದು ಬ್ರೇಸ್ಲೆಟ್ ನ ಹಾಕೊಳ್ಳೋದು ಅಥವಾ ಸ್ಟೋನ್ ನ ಇಟ್ಕೊಳ್ಳೋದ್ರಿಂದ ಕೂಡ ಅವ್ರಿಗೆ ಅದೃಷ್ಟ ಚೆನ್ನಾಗುತ್ತೆ. ಯಾಕಂದ್ರೆ ಗುರು ತುಂಬಾ ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ, ಇನ್ನಷ್ಟು ಅವ್ರ ಜೀವನದಲ್ಲಿ ಅದೃಷ್ಟನ ತಗೊಂಡ್ಬಂದು ಕೊಡ್ತಾನೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಧನುಸ್ಸು ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿಯ ಮಾಸ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ.